ಫಸ್ಟ್ ನಾವು ನೀರುಳ್ಳಿ ಒಂದು 4-5 ನೀರುಳ್ಳಿ ಹಚ್ಚಿಟ್ಕೊಂಡಿರಬೇಕು. ಮತ್ತು ಒಂದು 5-6 ಮೆಣಸಿನ್ಕಾಯಿ, ಒಂದು 5 ಕೋಳಿ ಮೊಟ್ಟೆ, ಹಾಗೆ ಅಚ್ಚ ಖಾರದ ಪುಡಿ, ಮ್ಯಾಗಿ ಮ್ಯಾಗಿ ಪ್ಯಾಕೆಟಲ್ಲಿ ಬಂದಿರತಕ್ಕಂಥ ಪೌಡರು, ಇವನ್ನೆಲ್ಲ ಸಾಮಗ್ರಿಗಳು ನಾವು ಹಾಕಬೇಕಾಗಿರುವಂಥವು. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಪಾತ್ರೆನ ಇಕ್ಕೋಣ ಸ್ಟವ್ ಮೇಲೆ. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಇದರೊಳಗೆ. ಒಂದು ಚೊಂಬಷ್ಟು ನೀರು ಆ್ಯಡ್ ಮಾಡ್ತೀನಿ. ಆಮೇಲೆ ಈ ಮ್ಯಾಗಿ ಬರುತ್ತಲ್ಲ, ಮ್ಯಾಗಿನ ಅದರಲ್ಲಿ ಹಾಕ್ತೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಇವನ್ನ ಕುದಿಸ್ಬೇಕು, ಬೇಯಿಸೋದಲ್ಲ, ಕುದಿಸ್ಬೇಕು. ಅದು ಕುದಿಯೋದ್ರೊಳಗಡೆ ನಾವು ಒಂದು ಬೌಲ್ ತಗೊಂಡು ಮೊಟ್ಟೆ ಇದ್ವಲ್ಲ, ಆ ಮೊಟ್ಟೆನ ಈ ಒಂದು ಪಾತ್ರೆಗೆಲ್ಲ ಒಡ್ಕೊಂಡು ಹಾಕ್ಕೊಂತೀವಿ. ನಾವು ಹಚ್ಚಿಟ್ಕೊಂಡಿರ್ತಕ್ಕಂತಹ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತೀನಿ. ಆಮೇಲೆ ನೀರುಳ್ಳಿ ಹಚ್ಚಿಟ್ಟಿದ್ವಲ್ಲ, ಅದನ್ನು ಸಮೇತ ಆ್ಯಡ್ ಮಾಡ್ತೀನಿ. ಆಮೇಲೆ ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿನ ಇದರೊಳಗೆ ಆ್ಯಡ್ ಮಾಡ್ತೀನಿ. ನಮಗೆ ಸ್ಪೈಸಿ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು. ನಮಗೆ ಒಂಚೂರು ಸ್ಪೈಸಿನೇ ತಿನ್ನೋದು, ಹಂಗಾಗಿ ಆ್ಯಡ್ ಮಾಡ್ತೀನಿ. ಆಮೇಲೆ ಮ್ಯಾಗಿ ಪೌಡರ್ ಇತ್ತಲ್ಲ, ಮ್ಯಾಗಿ ಪೌಡರ್ ಸಮೇತ ಆ್ಯಡ್ ಮಾಡ್ಕೊತೀನಿ. ನಾವು ಮ್ಯಾಗಿ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಟೇಸ್ಟು ಅದ್ರ ಥರನೇ ಬರುತ್ತೆ ಅಂತ ಪೌಡ್ರನ್ನ ಆ್ಯಡ್ ಮಾಡ್ತೀವಿ. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು ಈ ಥರ ಪೂರ್ತಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಮಿಕ್ಸ್ ಆಗುತ್ತೆ. ನಾವು ಉಪ್ಪು ಆ್ಯಡ್ ಮಾಡಿಲ್ಲ ನಾನು. ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಅದು ತೋರಿಸಿಲ್ಲ. ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೋದು. ಆಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ಪಕ್ಕಕ್ಕಿಡೋಣ. ಇದು ಬೆಂದಿದವ ಇಲ್ಲ ಅನ್ನೋದು ನೋಡ್ಕೊಳ್ಳೋಣ. ಬೆಂದಿದ್ದಾವೆ. ಈಗ ಅದನ್ನು ಒಂದು ಪ್ಲೇಟ್ಗೆಲ್ಲ ತೆಗೆದಿಡೋಣ. ಅದ್ರಾಗೆ ನೀರಿರುತ್ತಲ್ಲ, ನೀರೆಲ್ಲ ಸ್ವಲ್ಪ ಡ್ರೈ ಆಗಿ ಎಲ್ಲ ತಣ್ಣಗಾಗೋ ಗಂಟ ಒಂದು ಸ್ವಲ್ಪ ಸೈಡ್ಗೆ ಎತ್ತಿಕ್ಬಿಡೋಣ ಇದನ್ನು, ಮ್ಯಾಗಿನ.
ಇದನ್ನ ಆಮೇಲೆ ಪುಡಿ ಪುಡಿ ಮಾಡ್ಕೊಳ್ಳೋಣ, ಯಾಕಂದರೆ ನಾವು ಹಾಕೋದು ಆಮ್ಲೆಟ್ ಅಲ್ವಾ, ಹಂಗಾಗಿ ಉದ್ದೂಕ್ಕ ಇರುತ್ತೆ. ಹಂಗೆ ಹಾಕಿದ್ರು ಏನು ತೊಂದರೆ ಇಲ್ಲ, ಬಟ್ ನಮಗೆ ನಾನು ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊತೀನಿ. ಅದು ಎಷ್ಟೇ ಕಟ್ ಮಾಡಿದ್ರೂ ಸಮೇತ ಅವು ಹಂಗೆ ಬರ್ತವೆ. ಆದರೂ ಟ್ರೈ ಮಾಡೋಣ ಅಂತೇಳಿ ಕಟ್ ಮಾಡ್ತಾ ಇದ್ದೀನಿ ಸ್ಪೂನಲ್ಲೇ. ಆಮೇಲೆ ಸ್ಟೌನ್ ಅಂಟಿಸಿ ಅದು ಇದು ಬರುತ್ತಲ್ಲ ಚಪಾತಿ ಮಾಡೋದು ಹೆಂಚು, ಅದನ್ನ ಇಟ್ಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊತೀನಿ. ಬ್ರಷಲ್ಲಿ ಅದರ ಹರಡಿಸ್ತೀನಿ ಒಂದು ಸ್ವಲ್ಪ. ನಾವು ಆಮ್ಲೆಟ್ ಹಾಕಕ್ಕಂತೇಳಿ ಕಲಿಸಿದ್ವಲ್ಲ, ಅದರ ಜೊತೆಗೆ ಮ್ಯಾಗಿನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರಾಗೆ ಚೆನ್ನಾಗಿ ಮಿಕ್ಸ್ ಹೊಡ್ಕೋಬೇಕು ನೀಟಾಗಿ. ಅದು ದಪ್ಪ ದಪ್ಪಗೆ ಇರದಂಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಂಡೆ ಬರಬಾರ್ದು, ಆ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಹೊಡ್ಕೋಬೇಕು ಅದನ್ನು. ಮಿಕ್ಸ್ ಹೊಡ್ಕೊಂಡಾಗಿತ್ತೆ. ಆಮೇಲೆ ಒಂದು ಸೌಟ್ ತಗೊಂಡು ಹೆಂಚ್ ಮೇಲಕ್ಕೆ ಆಮ್ಲೆಟ್ ಹಾಕ್ದಂಗೆ ಅದರ ಮೇಲೆ ಹಾಕಿ ಈ ಥರ ಹಳ್ಕೋಬೇಕು ನಾವು. ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು. ಆಮ್ಲೆಟ್ ರೆಡಿ ಆಗಿತ್ತೆ. ಇದೇ ಮ್ಯಾಗಿ ಆಮ್ಲೆಟ್. ಮೊದಲಿಗೆ ನನ್ನ ಮಕ್ಕಳಿದ್ರು, ಅವ್ರಿಗೆ ಅಂತೇಳಿ ಫಸ್ಟ್ ಅವ್ರಿಗೆ ಹಾಕ್ಕೊಟ್ಬಿಟ್ಟೆ ಅದನ್ನು. ಆಮೇಲೆ ಇನ್ನೊಂದನ್ನು ಹಾಕ್ಕೊಂಡು ನಾನು ಒಂದು ಪ್ಲೇಟ್ಗೆ ತಗೊಂಡು, ನೋಡಿ ಸೂಪರಾಗಿ ಬಂದಿತ್ತೆ ಎಲ್ಲ ಆಮ್ಲೆಟು. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಳ್ಳೆ ರೆಸಿಪಿ, ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸೂಪರ್ ಆಗಿದೆ.